ಜೊತೆಗೆ ಇಂಥ ಅವಧಿಗೆ ಅಂತ ಮೊದಲೇ ರೈತರಿಗೆ ತಿಳಿಸಿ. ಯಾವಾಗ ಕೊಟ್ಟರೆ ಏನು ಉಪಯೋಗ ಆಗಲ್ಲ. ಬೇಸಿಗೆಯಲ್ಲಿ ಭಾಳಷ್ಟು ಕಷ್ಟ ಇದೆ. ಇವತ್ತು ಭಾಳಷ್ಟು ಬೆಳೆಯನ್ನು ನಮ್ಮ ರೈತ ಇಟ್ಟಿದ್ದಾರೆ. ಯಾಕಂದ್ರೆ ನಾವು ಮೊನ್ನೆನಾಗ ಒಂದು ನಿಮ್ಮ ಇದರಲ್ಲಿ ಯಾವುದರಲ್ಲಿ ಪತ್ರಕರ್ತರ ಒಂದು ಪದಗಾಡಕನ ಮಾತಾಡಿದ್ವಿ. ಖರೀದಿ ಕೇಂದ್ರ ಮಾಡಿಲ್ಲ, ರಾಗಿ ಖರೀದಿ ಕೇಂದ್ರ ಮಾಡಿಲ್ಲ, ಮೆಕ್ಕೆಜೋಳ ಮಾಡಿಲ್ಲ ಅಂತ. ಅವತ್ತು ಕರೆದು ಯಾರೋ ಬಂದಿದ್ರು ಮೇಡಮ್ ಅವರು. ಈಗಾಗಲೇ ರಾಗಿ ಖರೀದಿ ಕೇಂದ್ರ ಆಗಿದೆ, ಸಂತೋಷ. ಅದ್ರ ಜೊತೆಗೆ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಮಾಡಿ ಇವತ್ತು ರೈತ ಬೆಲೆ ಕುಸಿದು ಹೋಗಿದೆ. ಬರೀ ಖರೀದಿ ಕೇಂದ್ರ ಮಾಡಿದ್ರೆ ಆಗಲಿಲ್ಲ. ಖರೀದಿ ಕೇಂದ್ರ ಹೇಗೆ ನಡೆದಿದೆ ಅಂತ ತಾವು ಒಂದು ಸ್ವಲ್ಪ ಗಮನ ಹರಿಸಿ. ಈ ಹಿಂದೆ ಖರೀದಿ ಕೇಂದ್ರವನ್ನು ಮಾಡಿ ಭಾಳಷ್ಟು ಅವ್ಯವಹಾರ ಮಾಡಿ ರೈತರಿಗೆ ಹಣನೇ ತಲುಪಿರಲಿಲ್ಲ. ಸುಮಾರು 10-15 ಕೋಟಿ ವಂಚನೆ ಆಗಿದೆ ಭಾಳಷ್ಟು ಹಿಂದೆ. ಈಗ 2 ವರ್ಷದ ಹಿಂದೆ ತಾವೆಲ್ಲ ವರದಿ ಮಾಡಿದಿರಿ ರಾಗಿ ಖರೀದಿ ಬಗ್ಗೆ. ಯಾರೋ ದಲ್ಲಾಳಿಗಳು ದುಡ್ಡು ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಅದು ಸರಿಪಡಿಸಿ ಖರೀದಿ ಕೇಂದ್ರ ಓಪನ್ ಮಾಡಿದಟ್ಟಿಗೆ ಎಲ್ಲ ಸಮಸ್ಯೆ ಬಗೆಹರಿಯಲ್ಲ. ಅದು ಸೂಪರ್ವಿಷನ್ ಮಾಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿ ಸರಿಯಾದ ರೀತಿ ಅವ್ರೇನು ಇವತ್ತು ರೈತರಿಗೆ ಕೊಟ್ಟಿರೋ ಪಾಣಿ ಪ್ರಕಾರ ಅವರ ಅಕೌಂಟ್ಗೆ ಹೋಗಂಗೆ ಮಾಡಿ ಅದು ಸಾರ್ಥಕತೆ ಆಗುತ್ತೆ. ಸುಮ್ಮನೆ ನಾವು ಖರೀದಿ ಕೇಂದ್ರ ಮಾಡಿದೆ ಅಂತ ಹೇಳಿ ಎಲ್ಲ ಮಾಡಿ ಹೋದ್ರೆ ಆಗಲ್ಲ. ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಮಾಡಿ ಶಾಸಕರು ನಮಗೆ ವಿರೋಧ ಇಲ್ಲ, ಕೆಲಸ ಮಾಡೋದು ಹಿಂಗೆಲ್ಲ ಮಾಡಿದ್ದಾರೆ. ಇವತ್ತು ಪಟ್ಟಣ ಗ್ರಾಮ ತಾಲೂಕು ಪಂಚಾಯತ್ ಮಳಿಗೆಗಳು ತಗೊಳ್ಳಿ, ಎಲ್ಲರೂ ಅವರೇ ಇದ್ದಾರೆ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್. ಯಾರಿಗೆ ಕೇಳ್ತಾರೆ? ಈ ಅಗಲೀಕರಣ ಮಾಡೋದ್ರಲ್ಲಿ ಮಸ್ತು ಜನ ಏನೋ ಮಾತಾಡಿದರು, ನಮ್ಮ ಹತ್ರ ಬಂದು ಹೇಳಿದ್ದಾರೆ, ಅಣ್ಣ ನಾವು ಹಿಂಗೆಲ್ಲ ಮಾಡಿದ್ದೀವಿ. ಸುಮ್ಮನೆ ನೀವೇನು ನಾಟಕ ಮಾಡ್ತಾ ಇದ್ದೀರಾ? ಸರ್ 69 ಅಡಿ ಅಂತ ಈಗ ಅವ್ರು ಡ್ರೈನ್ ಮಾಡಿದ್ರೆ 35 ಅಡಿ ಇದೆ. ಇದೇನು ತೋರಿಸುತ್ತೆ ನಿಮಗೆ? ನಾವು ಅಗಲೀಕರಣಕ್ಕೆ ತೊಂದರೆ ಇಲ್ಲ. ಈಗ ನೀವೇ ಸರ್ಕಾರ ಇದೆ, ನೀವೇ ಇವತ್ತು ಜಾರಕಿಹೊಳಿ ಅವರು ಭಾಳ ಹತ್ರ ಅವರಿಗೆ, ಯಾರಿಗೆ? ಈಗ ಶಾಸಕರಿಗೆ, ಅವ್ರು PWD ಮಿನಿಸ್ಟ್ರು. ಒಂದು ರಿಂಗ್ ರೋಡ್ ಮಾಡಿಸಿ, ಒಂದು 100 ಕೋಟಿ ಹಾಕಿ ಅಲ್ಲಿ ಮಾಳನಹಳ್ಳಿಯಿಂದ ಸೀದಾ ಉದ್ಗಡ್ಡ ಗೇಟ್ಗೆ. ಹಿಂದೆ ಪ್ರಪೋಸಲ್ ಇದೆ, ಒಂದು ನಾವಿದ್ದಾಗ ಮಾಡಿದ್ವಿ, ಇವರಿದ್ದಾಗ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ನಮ್ಮ ಸಲಹೆ ಇದೆ, ಹೌದಾ? ಅದ್ರ ಜೊತೆಗೆ ಇವತ್ತು ಜಗಳೂರು ಕೆರೆಗೆ ಎಲ್ಲಿ ಹೋಗ್ತಾ ನೀರು? ಡ್ರೈನ್ ನೀರು ಜಗಳೂರು ಪಟ್ಟಣದ ನೀರು ಎಲ್ಲಿ ಹೋಗ್ತಾ ಇದೆ ಇವತ್ತು? ಹೌದಾ? ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಸತ್ತು ಹೋಗ್ತಿದೆ. ಎಲ್ಲ ನೀರು ಅಲ್ಲಿ ಬಿಡ್ತೀವಿ. ಅಲ್ಲಿ 5 ಎಕರೆ ಅಲ್ಲಿ ಒಂದು ಏನು ಮಾಡಿದ್ದೀವಿ ಸರ್, ಅಲ್ಲಿ ಉದ್ಗಡದ ಹತ್ರ ಡ್ರೈನೇಜ್ ಮಾಡ್ಬೇಕು ತಾನೆ. ಅಲ್ಲಿಗೆ ನಾವಿದ್ದಾಗೂ ಮಾಡಿದ್ವಿ, ಇವರು ಮಾಡಿದ್ದಾರೆ. ಆ ಪೈಪ್ ಲೈನ್ ಮಾಡಿದ್ರು ಬಿಡಿರಲ್ಲಿ ನೀರು ಇವತ್ತು ಕೆರೆಗೆ ಹೋಗ್ತಾ ಇದೆ. ನೀವು ಮೀನುಗಳಿಲ್ಲ, ಯಾವ ಇಲ್ಲ ಅಲ್ಲಿ. ವಾಸ್ತು ಇಟ್ಟಿದೆ ಜಗಳೂರು ಕೆರೆ. ಅದು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಅಭಿವೃದ್ಧಿ ಮಾಡ್ಬೇಕಂತ ಹೊರಟಾಗ ಜಗಳೂರಿದೆಲ್ಲ ಡ್ರೈನನ್ನು, ಸೀವೇಜ್ ವಾಟರ್ನ ಅಲ್ಲಿ ಬಿಡ್ರಿ. ಸೀವೇಜ್ ಟ್ರೀಟ್ಮೆಂಟ್ ಏರಿಯಾ ಇದೆ, ಟ್ರೀಟ್ಮೆಂಟ್ ಒಂದು 5 ಎಕರೆ ಇದೆ. ಎಲ್ಲಿ?